ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಕಡೆಯಿಂದ ಇಲ್ಲಿಗೆ 3 ಪ್ರೋಮೋ ಬಂದಿದೆ. ಪ್ರೋಮೋಸ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಫಸ್ಟ್ ಪ್ರೋಮೋ ಅಂದ್ರೆ ಗಿಲ್ಲಿ. ಪಾಪ ಗುರು, ಗಿಲ್ಲಿ ಏನ್ ತಗೊಂಡ್ರು ಕೂಡ, ಏನ್ ಮಾಡಿದ್ರು ಕೂಡ ಒಂದ್ ಸ್ವಲ್ಪ ಜೋಕಾಗಿ ತಗೊಳ್ತಾನೆ ಅಂತ ಮೀಸೆ ಬೋಳ್ಸಿದ್ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಮದಕರಿ ಲುಕ್ಕಲ್ಲಿ ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇದ್ದ. ಸೊ ಮೀಸೆ ಬೋಳಿಸ್ತಾ ಇದ್ದಿದ್ರೆ ಚೆನ್ನಾಗಿರೋದು. ಇವತ್ತು ಸುದೀಪ್ ಸರ್ ಹೆಂಗ್ ಫನ್ ಮಾಡ್ತಾರೆ ಗಿಲ್ಲಿ ಮೇಲೆ ಅಂತ ನೋಡಕ್ಕೆ ತುಂಬಾ ಜನ ಕಾಯ್ತಾ ಇರ್ತೀರ, ನಂತರನೇ ಐ ನೋ. ಆ ಥರ ಆಯಿತು. ಮತ್ತು ಇನ್ನೂ 2 ಪ್ರೊಮೋಸ್ ಮಾತ್ರ ಸಕ್ಕತ್ತಾಗಿದ್ದಾವೆ. ಆ 2 ಪ್ರೊಮೋಸ್ ಏನು ಎತ್ತ ಅಂತ ಮಾತಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮಡಿಬೇಡಿ. ನಾನು ವಿಡಿಯೋ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ಪ್ರೋಮೋ ವಿಚಾರಕ್ಕೆ ಹೋಗೋಣ. 2 ಪ್ರೋಮೋ ಇನ್ನು ಮಿಕ್ಕಿದೇನೇನಿದೆ, ನಿಜವಾಗ್ಲೂ 2 ಪ್ರೋಮೋ ತುಂಬ ಚೆನ್ನಾಗಿದೆ. ಈ ಕ್ಲಾಸಸ್ಸು ಈ 3 ಜನಕ್ಕೂ ನಿಜವಾಗ್ಲೂ ತುಂಬ ಬೇಕಾಗಿತ್ತು. ಮತ್ತು ಆ 3 ಜನಕ್ಕೂ ಕ್ಲಾಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರೋಮೋಲ್ ಆಲ್ರೆಡಿ ಇಬ್ರಿಗಾಗಿದೆ. ಇನ್ನು ಜಾನ್ವಿ ಮೇಡಮ್‌ಗೆ ಸುದೀಪ್ ಸರ್ ಯಾವ ಥರ ಉಗಿತಾರೋ, ಯಾವ ಥರ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೋ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮೊನ್ನೆ ಎಪಿಸೋಡ್ ನೋಡಿದ್ರೆ ಎಷ್ಟು ಚೆನ್ನಾಗೇ ರಿಯಲೈಸ್ ಆದ್ರು ಗುರು ಅಂತ ಅನ್ನಿಸ್ತು. ಮಗನ ನೆನೆಸ್ಕೊಂಡು ನಮ್ಮಪ್ಪ ನಮ್ಮಮ್ಮ ಎಪಿಸೋಡ್ ನೋಡ್ತಾ ಇರ್ತಾರೆ, ನನ್ನ ಮಗ ಎಪಿಸೋಡ್ ನೋಡ್ತಾ ಇರ್ತಾನೆ, ಏನು ಅನ್ಕೋತಾ ಇರ್ತಾರೋ ಏನೋ, ನಮ್ಮ ಗುಂಡಿನ ನಾವೇ ತೋಡ್ಕೋತಾ ಇದೀವ, ಹಿಂಗೆಲ್ಲ ಮಾತಾಡಿದ್ದ ಜಾನ್ವಿ ಮತ್ತೆ ಬೆಳಿಗ್ಗೆ ಸೇಮ್ ರುಟೀನ್ ತಪ್ಪುಗಳು ಮಾಡ್ತಾ ಇದ್ದಾರೆ. ಮತ್ತೆ ಇವ್ರು ಚಂದ್ರಪ್ರಭಾ ಹತ್ರ ರಿಷಾ ಅವ್ರು ಇರೋದು ನಮ್ಗೆ ಏನ್ ಗುರು ಅನ್ಕಂಫರ್ಟಬಲ್ ಆಗ್ತಾ ಇದೆ. ಆಕ್ಚುಲಿ ಇನ್ಫ್ಯಾಕ್ಟ್ ಚಂದ್ರಪ್ರಭಾ ಅವರು ಇವಾಗ ಸ್ಕ್ರೀನ್ ಸ್ಪೇಸಲ್ಲಿ ಕಾಣಿಸ್ತಾ ಇದ್ದಾರೆ. ಸ್ವಲ್ಪ ಫನ್ನಿಯಾಗಿ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ರಿಷಾ ಅವರೇನೆ. ಅದೆಲ್ಲ ನಮಗೂ ಗೊತ್ತು. ಇನ್ಫ್ಯಾಕ್ಟ್ ಗಿಲ್ಲಿನೂ ಕೂಡ ಆ ಒಂದು ರಿಷಾ ಅವ್ರದ್ದು ಮತ್ತು ಚಂದ್ರಪ್ರಭಾ ಅವ್ರದ್ದು ಏನಿರುತ್ತೆ ಅದನ್ನು ಒಂದು ಸ್ವಲ್ಪ ಕಾಮಿಡಿ ಮಾಡೋದಾಗ್ಲಿ, ಜನಗಳನ್ನ ಎಂಟರ್ಟೈನ್ ಮಾಡೋದಾಗ್ಲಿ ಗೊತ್ತಾಗೋದು ನಮಗೆ ಆ್ಯಕ್ಚುಲಿ ರಿಷಾ ಅವ್ರು ಬಂದಾದ್ಮೇಲೆನೆ. ಇದನ್ನ ಒಂದು ಕೆಟ್ಟ ರೀತಿಯಾಗಿ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿದ್ರು ಇಲ್ಲಿ ಜಾನ್ವಿ ಅವರು ಅಂತ ನನಗನ್ನಿಸ್ತು. ಇಲ್ಲಿ ಅವರು ಸಣ್ಣ ಬುದ್ಧಿ ತೋರಿಸ್ತೈತೆ. ಬೇರೆಯವ್ರು ಹೆಂಗೆ ಇರ್ಬೋದು, ಬಟ್ ಜನಗಳಿಗೆ ಅನ್ಸಿದ್ರೆ ಅದು ಜನಗಳು ಆಗಲಿ ಸುದೀಪ್ ಸರ್ ಆಗಲಿ ಹೇಳ್ತಾರೆ, ಇಲ್ಲಾಂದರೆ ಕಾಲು ಎಳಿತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ಬೋದಾಗಿತ್ತು ಜಾನ್ವಿ. ಒಂದು ಏನೋ ಸುದೀಪ್ ಸರಿಂದನೇ ಇನ್ಪುಟ್ ಬರೋವರೆಗೂನ, ಇಲ್ಲಾಂದರೆ ಹೆಂಗಿರುತ್ತೆ ಅಂತ. ಯಾಕಂದರೆ ನಮ್ಮನ್ನು ನಾವು ನೋಡಿಕೊಂಡ್ರೆ ಸಾಕು ಬಿಗ್ ಬಾಸ್ ಮನೇಲಿ. ಬೇರೆಯವ್ರನ್ನೆಲ್ಲ ನೋಡಿ ಅವ್ರದ್ದು ಮುಖಕ್ಕೆ ಮಸಿ ಬಳಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹೊರತು ಜಾನ್ವಿ ಅವರಾಗಲಿ, ಅಶ್ವಿನಿ ಅವರಾಗಲಿ, ಕಾಕ್ರೋಚ್ ಆಗಲಿ ನನ್ನ ಗೇಮ್ನ ನಾನು ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅವ್ರು 3 ಜನನೂ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಬೇರೆಯವ್ರ ಗೇಮ್ನ ಹೆಂಗೆ ಹಾಳು ಮಾಡೋಣ, ಬೇರೆಯವ್ರನ್ನ ಹೆಂಗೆ ಕೆಟ್ಟದಾಗಿ ತೋರ್ಸೋಣ ಅನ್ನೋ ಒಂದು ಪ್ರಯತ್ನನೇ ಈ 3 ಜನದಲ್ಲೂ ಇದೆ ಅಂತ ಅನ್ಸುತ್ತೆ. ಮತ್ತು ನನಗೆ ಎಲ್ಲೋ ಕಾಕ್ರೋಚ್ ಅವ್ರಿಗೆ ಬಿಗ್ ಬಾಸ್ ಅವ್ರ ಸಪೋರ್ಟು ಕೂಡ ಇದೆ ಅಂತ ಅನ್ಸುತ್ತೆ. ಯಾಕಂದರೆ ಫುಲ್ ಹೈಪ್ ಮಾಡ್ತಾ ಇದ್ದಾರೆ ಗುರು. ಬಂದ ತಕ್ಷಣ ಅವರಿಗೆ ಲಾಕೆಟ್ ಕೊಡೋದೇನು, ಇಮ್ಯುನಿಟಿ ಅಂತ, ಅವ್ರೇನೇ ತಪ್ಪು ಮಾಡಿದ್ರು ಸರಿ ಮಾಡೋದೇನು, ಅವ್ರ ಮೇಲೆ ಪ್ರತಿಯೊಂದು ವಿಟಿ ಹಾಕಿ ಫನ್ನಿಯಾಗಿ ಎವ್ರಿ ವೀಕೆಂಡ್ ತೋರಿಸ್ತೀನಿ ಅಂತ ಅಂದಿದ್ದನ್ನ ಸ್ವಲ್ಪ ಸಪೋರ್ಟಿವ್ ಕಾಕ್ರೋಚ್ ಅವರಿಗೆ ಇದೆ. ಅದೇನು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿದ್ದಾರೆ ಅಂತನೋ ಏನೋ ಗೊತ್ತಿಲ್ಲ, ಬಟ್ ಒಂದು ಸ್ವಲ್ಪ ಸಪೋರ್ಟ್ ಕಾಕ್ರೋಚ್ಗೆ ಇದೆ ಅಂತ ಅನ್ನಿಸ್ತು. ಬಟ್ ಇವತ್ತು ಸೆಡೆ ಅಂದಿದ್ದನ್ನು ಸುದೀಪ್ ಸರ್ ಮಾತಾಡಿದ್ದ ರೀತಿ ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಯಾಕಂದರೆ ನಿನ್ನೆ ರಕ್ಷಿತ್ ಅವರಿಗೆ ಇವರು ಕಾಕ್ರೋಚ್ ಅವರು ಸಾರಿ ಕೇಳ್ತಾ ಇರಬೇಕಾದ್ರೂ ಕೂಡ ಜೆನ್ಯೂನಾಗಿ ಕೇಳ್ತಾ ಇದ್ದಾರೆ ಗುರು. ಸಾರಿ ಅನ್ನಂಗೆ ಇರಲಿಲ್ಲ. ತಗೋ, ಇದು ಚಿಕ್ಕ ಮಕ್ಕಳು ಅಂದೆ, ಅದನ್ನ ನೀನು ಒಳ್ಳೆ ಡ್ರಾಮಾ ಮಾಡ್ತಾ ಇದೆಯಾ, ಇಟ್ಕೊ ಅಂತ ಮುಖದ ಮೇಲೆ ಹೇಳ್ಬೇಕೋ ಬೇಡವೋ ಅಂತ ಎಸ್ದೋದಂಗಿತ್ತು ನನಗೆ ರಕ್ಷಿತಾ ಅವ್ರನ್ನ ಸಾರಿ ಕೇಳಿದ್ದು ಕಾಕ್ರೋಚ್ ಅವರು. ನಿಮಗೂ ಹಂಗೆ ಅನ್ನಿಸ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಇನ್ಫ್ಯಾಕ್ಟ್ ಸೆಡೆ ಎಕ್ಸಾಕ್ಟ್ ಮೀನಿಂಗು ಕಾಕ್ರೋಚ್ಗೂ ಗೊತ್ತಿರುತ್ತೆ, ಜಾನ್ವಿಯವ್ರಿಗೂ ಗೊತ್ತಿರುತ್ತೆ, ಅಶ್ವಿನಿ ಮೇಡಮ್ ಅವರಿಗೂ ಕೂಡ ಗೊತ್ತಿರುತ್ತೆ. ಅದನ್ನು ಸೆಡೆ ಅಂತ ಅಂದಿರ್ತಾರಲ್ವ ರಕ್ಷಿತಾಗೆ, ಅದನ್ನು ಸ್ವಲ್ಪ ಏನದು ಅದು ಕೆಟ್ಟ ವರ್ಡು ಅದು ಇದು ಅಂತ ಹೇಳಿದ್ದು ನಮ್ಮ ಒಳ್ಳೆ ಮನುಷ್ಯ ಅವ್ರ ಹತ್ರ ಹೋಗ್ಬಿಟ್ಟು ಅಶ್ವಿನಿ ಅವರು ಅದೇನು ಬ್ಯಾಡ್ ವರ್ಡ್ ಅಲ್ಲ, ಅದು ಇದು ಅಂತ ಕನ್ವಿನ್ಸ್ ಮಾಡೋಕೆ ನೋಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅದಕ್ಕೆ ನೀನು ಸ್ಟ್ಯಾಂಡ್ ತೊಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಅದು ತಪ್ಪಲ್ಲ ಅಂತ ಕುತ್ಕೊಂಡು ಡಿಸ್ಕಷನ್ ಮಾಡಿದ್ರು ನೋಡಿ, ಅದು ನನಗೆ ಇನ್ನೂ ಚೀಪ್ ಅನ್ನಿಸ್ತು ಅಶ್ವಿನಿ ಮ್ಯಾಮು. ಅದನ್ನೇ ಹೈಲೈಟ್ ಮಾಡಿ ಕೂಡ ಸುದೀಪ್ ಸರು ಹೇಳ್ತಾರೆ, ಅದೇ ಬೇರೆಯವರು ನಿಮಗೆ ಸೆಡೆ ಅಂದಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ರಿ ಮ್ಯಾಮ್ ಅಶ್ವಿನಿ ಮ್ಯಾಮ್ ಅಂತ ಕೇಳ್ತಾರೆ. ಫುಲ್ ಸೈಲೆಂಟು. ಏನು ಗುರು ಮಾತಾಡ್ತಾರೆ, ಅಲ್ಲಿ ಮಾತಾಡೋಕೆ ಅವ್ರಿಗೆ ಏನಿದೆ ಅಂತ. ಒಂದಾ ಎರಡ ಅವ್ರು ಮಾಡಿದ್ದು ಈ ವಾರ. ಸಖತ್ತಾಗಿ ಕ್ಲಾಸ್ ಅಂತೂ ಆಯಿತು ನಮ್ಮ ಕಾಕ್ರೋಚ್ ಅವರಿಗೆ. ಇನ್ನು ಜಾನ್ವಿ ಅವ್ರನ್ನ ಕೇಳ್ತೀರಾ, ಅಲ್ಲಿ ಸುದೀಪ್ ಸರ್ ಅವ್ರನ್ನ ನೋಡ್ತಿರೋದು ಅವ್ರಿಗೆ ಗೊತ್ತಿರುತ್ತಾ ಇಲ್ವಾ ಅನ್ನೋದು ನಾವು ಎಪಿಸೋಡ್ಗೆ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ನನಗನ್ಸೋ ಪ್ರಕಾರ ಮೋಸ್ಟ್ಲಿ ಸುದೀಪ್ ಸರ್ ಇದನ್ನೆಲ್ಲ ಹಾಕಿದ್ದಾದ್ಮೇಲೆ, ಅಂದರೆ 3 ಜನ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಯಾರ್ಯಾರು ಬಂದಿದ್ದಾರೆ ಅವ್ರ ಮೇಲೆ ನಿಮಗೆ ಅಭಿಪ್ರಾಯ ಏನೇನಿದೆ ಅಂತ ತಿಳ್ಕೊಳ್ಳೋ ಒಂದು ಸೆಗ್ಮೆಂಟ್ ಮಾಡ್ತಾ ಇರ್ತಾರಲ್ಲ,
ಆ ಸೆಗ್ಮೆಂಟ್ ಎಲ್ಲ ಮುಗ್ದಾದ್ಮೇಲೆ ಮೋಸ್ಟ್ಲಿ ಸುದೀಪ್ ಸರ್ ಅವ್ರನ್ನ ನೋಡ್ಬೋದಾಗಿರುತ್ತೆ. ಮೋಸ್ಟ್ಲಿ ಅವ್ರಿಗೆ ಸುದೀಪ್ ಸರ್ ಕಾಣ್ತಾ ಇರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇಬ್ರು ಕೂಡ ಯಾರಿಗೂ ನಾವು ಕೇರ್ ಮಾಡಲ್ಲ ಅನ್ನೋ ತರ ಜಗಳ ಮಾಡ್ತಾ ಇದ್ದಾರೆ. ಥೂ ಥೂ ಅಂತಿದ್ದಾರೆ ರಿಷಾ. ಇಲ್ಲಿ ನನಗೆ ರಿಷಾ ಅವ್ರದ್ದು ನಿಜವಾಗ್ಲೂ ತಪ್ಪಿದೆ ಅಂತ ಅನ್ನಿಸ್ಲಿಲ್ಲ. ಯಾರಾದ್ರೂ ಆಗ್ಲಿ ಒಂದು ಫನ್ನಿಯಾಗೆ ಒಂದು ಜೋಕ್ಸ್ ಆಗಲಿ, ಒಬ್ರ ಜೊತೆ ಆಗಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಇದ್ದಾರೆ ಅಂತ ಅಂದರೆ, ಅವ್ರ ಏಜ್‌ನೂ ನೋಡ್ದೇನೆ ಇದು ಒಂಥರ ನಮಗೆ ಮುಜುಗರ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ, ಆ ಥರ ಒಂದು ಕೋಪ ಬರೋದು ತುಂಬ ಸಹಜ. ಅದು ರಿಷಾ ಅವ್ರಿಗೆ ಬಂತು. ಅದನ್ನ ಬೆಂಡೆದ್ ಬ್ರೇಕ್ ಆಗಿದ್ರು ಕೂಡ ಜಾನ್ವಿ ಅವರಿಗೂ ಕೂಡ. ಜಾನ್ವಿ ಅವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಗುರು. ಇಷ್ಟು ಚೀಪ್ ಮೆಂಟಾಲಿಟಿ ಯಾಕೆ? ಬದುಕ್ತಾ ಇರೋದು 2025 ಇನ್ನೂ 1947 ಆಡ್ದಂಗೆ ಆಡಿದ್ರೆ ಹೆಂಗೆ? ಅದೇ ಇವ್ರ ಬಗ್ಗೆ ಬೇರೆಯವ್ರು ಇವ್ರ ಪರ್ಸನಲ್ ಮ್ಯಾಟರ್ ಬಗ್ಗೆ ಇದನ್ನೆಲ್ಲ ತೆಗೆದ್ಬಿಟ್ಟು ಅದು ನೀನದು, ನೀನಷ್ಟಿದು, ನೀನಿಷ್ಟಿದು ಅಂದ್ರೆ ಒಪ್ಕೋತಾರೆ ಜಾನ್ವಿ ಅವರು. ಇರೋದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಷ್ಟು ಸೋಷಲೈಸ್ ಆಗಿ ಇರ್ತಾರೆ. ಪ್ರತಿಯೊಬ್ಬರ ಹತ್ರನೂ ಫ್ರೆಂಡ್ಸ್ ಕೂಡ ತುಂಬ ಚೆನ್ನಾಗಿರ್ತಾರೆ. ಅಂದರೆ ಏಜ್ ಡಿಫ್ರೆನ್ಸ್ ಇದ್ರೂ ಕೂಡ ಒಂದು ಹಾಡು ಹೇಳೋದಾಗ್ಲಿ, ನೀವು ನೋಡ್ತಾ ಇರ್ತೀವಿ ಇಂಟರ್ವ್ಯೂಸ್, ಯಾವ್ದಾದ್ರು ಸೆಲೆಬ್ರಿಟೀಸ್ ಇಂಟರ್ವ್ಯೂಸ್ ತೊಗೊಂಡಾದಾಗನೇ ಫುಲ್ ಫನ್ನಿಯಾಗಿ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ. ಇಟ್ ಡಸಂಟ್ ಮೀನ್ ಅವರಿಬ್ಬರ ಮಧ್ಯೆ ಏನೋ ಇದೆ ಅಂತ. ಸೊ ಇಲ್ಲಿ ಸ್ವಲ್ಪ ಜಾನ್ವಿ ಅವರು ಹುಷಾರಾಗಿ ಮಾತಾಡಬೇಕಾಗಿತ್ತು ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಟ್ಟು ಈ 3 ಜನ ನಾವು ಹೈಲೈಟ್ ಆಗಬೇಕು. ಕೆಟ್ಟ ರೀತಿಯಾದ್ರೂ ಆಗಿರ್ಬೋದು, ಒಳ್ಳೆ ರೀತಿಯಲ್ಲಾಗಿರ್ಬೋದು. ನಾವು ಹೈಲೈಟ್ ಆಗೋದೇ ಇಂಪಾರ್ಟೆಂಟು. ನನ್ನ ಕ್ಯಾಮ್ರಲ್ಲಿ ಕಾಣಿಸೋದೇ ಇಂಪಾರ್ಟೆಂಟ್ ಅನ್ನೋದು ಮಾತ್ರ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾಕಂದರೆ ಅಶ್ವಿನಿ ಮ್ಯಾಮು ಫುಲ್ ನಾನೇ ನಂದೇ ಅಂತ ಓಡಾಡ್ತಾಳೆ ಅಂತ ಗೇಮಿಂದ ಆಚೆ ಇಟ್ಟರು ಕೂಡ, ಹೋಗಿ ಬೇರೆಯವ್ರನ್ನ ಇನ್ಫ್ಲುಯೆನ್ಸ್ ಮಾಡೋದೇನು, ಜೈಲಿಗೆ ಹಾಕಿದಾಗ ಓವರ್ ಆ್ಯಕ್ಷನ್ ಮಾಡೋದೇನು, ಹೆಂಗೋ ಒಂದು ಸ್ಕ್ರೀನ್ ಸ್ಪೇಸ್ ತೊಗೊಂಡ್ರು ಗುರು. ಅವರೇ ಗೆದ್ದರು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ. ಮನೇಲಿ ಎಷ್ಟೋ ಜನ ಸ್ಪಂದನ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಜಾಸ್ತಿ ಸ್ಕ್ರೀನ್ ಸ್ಪೇಸೇ ಸಿಗ್ತಾ ಇಲ್ಲ ಇವರೆಲ್ಲ ಇಷ್ಟೊಂದು ಓವರ್ ಆ್ಯಕ್ಷನ್ ಮಾಡ್ತಿರೋದಕ್ಕೆ. ಪಾಪ ಬೇರೆಯವರೆಲ್ಲ ಏನು ಮಾಡ್ತಿದ್ದಾರೆ ಗುರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವ್ರ ಕಚಡ ಕೆಲಸಗಳ್ನೇ ಬಿಗ್ ಬಾಸ್ ಅವರು ತೋರಿಸ್ಕೊಂಡಿರೋ ಅಂಥ ಪರಿಸ್ಥಿತಿ. ಯಾಕಂದರೆ ಅಟ್ ದಿ ಎಂಡ್ ಆಫ್ ದ ಡೇ ಅವರಿಗೂ ಕೂಡ TRP ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಸ್ವಲ್ಪ ಇವರು ಮುಂದಿನ ದಿನಗಳಲ್ಲಿ ಗೇಮ್‌ನ ಅವ್ರ ಗೇಮ್ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡಿಕೊಂಡು ಅವ್ರ ಗೇಮ್‌ನ ಹೆಂಗೆ ಬೆಟರ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಆಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಜವಾಗ್ಲೂ ಕೆಟ್ಟದಾಗಿರುತ್ತೆ. ಐ ಆಮ್ ಶ್ಯೂರ್ ಎಲ್ಲರೂ ಯಾರು ಎಲಿಮಿನೇಟ್ ಆಗ್ತಾರೆ ಈ ವಾರ ಅಂತ ಕಾಯ್ತಾ ಇರ್ತೀರಾ. ಡೆಫಿನೆಟ್ಲಿ ಅದು ಅಶ್ವಿನಿ ಮ್ಯಾಮ್ ಆಗಿರಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ TRP ಕ್ವೀನ್ನ ಯಾರೂ ಬಿಟ್ಕೊಡೋಕೆ ಇಷ್ಟಪಡಲ್ಲ. ಅಷ್ಟೇ ಅಲ್ಲದೆ ಅವ್ರ ತಪ್ಪುಗಳ್ನ ಕೂಡ ಎತ್ತೆತ್ತಿ ಹೇಳ್ತಾ ಇರ್ತಾರೆ. ಕರೆಕ್ಟ್ ಮಾಡ್ಕೊಳಕ್ಕೆ ಚಾನ್ಸಸ್ ಇರುತ್ತಾ? ಇಲ್ವಾ? ಇಲ್ಲಾಂದರೆ ಈ ಒಂದು ಸಜೆಷನ್ನ ತೊಗೊಂಡು ಮುಂದಿನ ವಾರ ಅವ್ರಿಗೆ ಹೆಂಗೆ ಆಡ್ಬೋದು? ಪ್ರತಿಯೊಂದು ಕ್ಯೂರಿಯಾಸಿಟಿನೂ ಜನಗಳಿಗೆ ಇರುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಈ ವಾರ ಒಳ್ಳೆ ಮನುಷ್ಯ ಎಲಿಮಿನೇಟ್ ಆಗ್ತಾರಾ ಏನು ಅಂತ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆದರೆ ಈ ವಾರ ಚೆನ್ನಾಗಿರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಕ್ಚುಲಿ ಒಳ್ಳೆ ಮನುಷ್ಯನ್ನೇ ಎಲಿಮಿನೇಟ್ ಆದರೂ ಕೂಡ ಓಕೆ ಅನಿಸುತ್ತೆ. ಯಾಕಂದರೆ ಅವರು ಬಿಗ್ ಬಾಸಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಏನೂ ಕ್ರಿಯೇಟ್ ಮಾಡಿಲ್ಲ. ಕಂಪ್ಯಾರಿಟಿವ್ಲಿ ಇವಾಗ ನಾಮಿನೇಷನಲ್ಲಿರೋ ಕಂಟೆಸ್ಟೆಂಟ್ಸ್ಗೆ ನೋಡಿಕೊಂಡ್ರೆ ಒಳ್ಳೆ ಮನುಷ್ಯನೇ ಸ್ವಲ್ಪ ಲ್ಯಾಗ್ ಆಗಿರೋದು. ನೋಡಬೇಕು ಏನಾಗುತ್ತೆ ಈ ವಾರ ಎಲಿಮಿನೇಷನ್ ಪ್ರೋಸೆಸ್ಸು ಅಂತ. ಇಷ್ಟ ಆಗಿತ್ತು ಈ ವಿಡಿಯೋಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.